ಅಧ್ಯಕ್ಷರೇ. ಇಷ್ಟು ಜನಕ್ಕೆ, ಇಷ್ಟು ಲಕ್ಷಾಂತರ ಜನಕ್ಕೆ ತೊಂದರೆ ಕೊಟ್ಟವ್ರನ್ನ ನೀವು ಓಕೆ ಹಾಕಿ ಸರೆಂಡರ್ ಅಂದ್ರೆ ಅದನ್ನ ಸುನಿಲ್ ಅವರು ಹೇಳ್ತಾರೆ. ಅದೀಗ ಸುನಿಲ್ ಟೈಮ್ ಆದರೆ ಅವರ ಉದ್ದೇಶ ನನಗೆ ಇನ್ನೂ ಅರ್ಥ ಆಗ್ತಾ ಇಲ್ಲ. ಅಂದ್ರೆ ಈಗ ನಕ್ಸಲೈಟ್ಸ್ಗೆ ಯಾರು ಇಲ್ಲಿ ಬೆಂಬಲ ಕೊಡ್ತಾ ಇಲ್ಲ, ನಾವೇನು ಅವ್ರ ಪರ ಏನು ನಿಂತಿಲ್ಲ. ಮತ್ತು ಶರಣಾಗ್ತಕ್ಕಂಥ ಪರಿಸ್ಥಿತಿ ಕರ್ನಾಟಕದಲ್ಲಿ ಒಂದೇ ಅಲ್ಲ, ಹಿಂದಿನೂ ಕೂಡ ಆಗಿದೆ, ರಾಜ್ಯಗಳಲ್ಲಿ ಆಗಿದೆ. ನಾನು ಹೇಳ್ತಾ ಇರೋದು ಮತ್ತೆ ನಿಮ್ಮ ಅನುಮಾನ ಏನು ನಂಗೆ ಅರ್ಥ ಆಗ್ತಾ ಇಲ್ಲ. ಏನು ನಿಮ್ಮ ಉದ್ದೇಶ ಏನು? ಈಗ ಅವರು ಶರಣರಾಗಬಾರ್ದು, ಅವರು ಚಟುವಟಿಕೆ ಮುಂದುವರ್ಸ್ಕೊಂಡು ಹೋಗ್ತಾ ಇರಬೇಕು, ಇದೇ ತರ ಎಲ್ಲ ಹಿಂಸಾತ್ಮಕ ಘಟನೆಗಳಾಗ್ತಾ ಇರಬೇಕು, ಅದು ನಿಮ್ಮ ಉದ್ದೇಶನ? ಅಥವಾ ಇದಕ್ಕೊಂದು ಹಿತಶ್ರೀ ಆಡಬೇಕು, ಇದನ್ನ ಒಂದು ಅಂತಿಮ ಹಂತಕ್ಕೆ ತಗೊಂಡ್ಬರ್ಬೇಕು, ಅದು ನಿಮ್ಮ ಉದ್ದೇಶನ? ಯಾರು ಬೆಂಬಲವಾಗಿ ಯಾರು ನಿಂತಿಲ್ಲ ಇಲ್ಲಿ, ಯಾರು ಕೂಡ ನಕ್ಸಲೈಟ್ಗೆ ಸಮರ್ಥನೆ ಮಾಡಬೇಕು ಅಂತ ಏನಿಲ್ಲ, ಸಮಾಧಾನ ಆಯ್ತು. ಆದ್ರೆ ಅನೇಕ ರಾಜ್ಯಗಳಲ್ಲಿ, ತೆಲಂಗಾಣಗಳಲ್ಲಿ ಎಷ್ಟೋ ನಕ್ಸಲೈಟ್ ಸರೆಂಡರ್ ಆಗಿದ್ದಾರೆ. ಮಧ್ಯಪ್ರದೇಶದಲ್ಲಿ, ಉತ್ತರ ಪ್ರದೇಶದಲ್ಲಿ ಎಲ್ಲ ಡಕಾಯಿಟ್ಗಳು ಸರೆಂಡರ್ ಆಗಿದ್ದಾರೆ, MP ಆಗಿದ್ದಾರೆ, ಪೂರನ್ ದೇವಿನೇ ಸರೆಂಡರ್ ಆದ್ರು, MP ಅದಕ್ಕೋಸ್ಕರ ಬೇಕಾದಷ್ಟು ಆಗಿದೆ. MP ಕೂಡ ಆಗಿದ್ದಾರೆ, ಆಯ್ತಾ, MLAಗಳಾಗಿದ್ದಾರೆ. ಸೊ ದಯವಿಟ್ಟು ಸ್ವಲ್ಪ ಇದು ನೀವು ಹೇಳೋದ್ರಲ್ಲಿ ಕರೆಕ್ಟು, ಅವ್ರು ಮಾಡಿರತಕ್ಕಂತ ಘಟನೆಗಳು ಬೇಕಾದಷ್ಟು ಇದೆ, ಅದು ಯಾರು ಕೂಡ ಸಮರ್ಥನೆ ಯಾರು ಮಾಡ್ಕೊಳ್ತಾ ಇದ್ದಾರೆ? ಓಕೆ, ಯಾರು ಮಾಡ್ಕೊಳ್ತಾರೆ? ಮಾತಾಡಿ. ಎಸ್, ಮಾನ್ಯ ಅಧ್ಯಕ್ಷೆ, ದಿನೇಶ್ ಗುಂಡೂರಾವ್ ಕೇಳಿಸ್ಕೊಳ್ಳಿಲ್ಲ ಅಂತ ಅನ್ಸುತ್ತೆ. ನಕ್ಸಲರ ಶರಣಾಗತಿಯನ್ನು ನಾನು ವಿರೋಧ ಮಾಡಲೇ ಇಲ್ಲ. ನಕ್ಸಲರ ಶರಣಾಗತಿಯ ಪ್ರಕ್ರಿಯೆ ಸರಿಯಾಗಲಿಲ್ಲ ಅಂತ ಹೇಳಿದ್ದು ನಾನು. ಪ್ರಕ್ರಿಯೆ ಸರಿಯಾಗಿ ಹೇಳ್ತದೆ ಕೇಳಿ, ಪ್ರಕ್ರಿಯೆ ಸರಿಯಾಗಲಿಲ್ಲ ಅಂತ ನೀವು ಟ್ವೀಟ್ ಮಾಡಿದ ತಕ್ಷಣ ಮುಖ್ಯಮಂತ್ರಿಗಳ ಕಚೇರಿಗೆ ಬಂದ್ಬಿಡ್ತಾರೆ ಅಂತಂದ್ರೆ ಏನ್ ಪರಿಸ್ಥಿತಿ? ಆಯ್ತು, ಮುಂದೆ ಈ ಕಾರಣಕ್ಕೆ ಹಾಗಾಗಿ ಸುಮ್ಮನೆ ನೀವು ಸ್ವಂತ ಕ್ಲೇಮ್ ಮಾಡ್ತಾ ಇಲ್ಲ ಸರ್. ದಿನೇಶ್ ಗುಂಡೂರಾವ್, ನಾನು ಇದ್ರಲ್ಲಿ ರಾಜಕಾರಣ ಮಾಡ್ತಾ ಇಲ್ಲ. ಬೆಂಗಳೂರಿನಲ್ಲಿ ನೀವು ಆಯಾಗಿದ್ದೀರಿ, ನಿಮ್ಗೆ ಅದ್ರ ತೀವ್ರತೆ ಗೊತ್ತಿಲ್ಲ, ನಮಗೆ ಅದ್ರ ತೀವ್ರತೆ ಗೊತ್ತು ಏನು ಅಂತ. ಬೆಂಗಳೂರಲ್ಲಿ ನೀವು ಹಾಯಾಗಿದ್ದೀವಿ ಅಂತ ಏನರ್ಥ? ಹಾಯಾಗಿದ್ದೀವಿ ಏನರ್ಥ? ನೀವು ಹಾಯಾಗಿದ್ದೀರ ಅಲ್ಲಿ, ಆಯ್ತು ಸರ್, ಆಯ್ತು. ಹಾಯಾಗಿರೋದು ಏನರ್ಥ ಅದು? ಆಯ್ತು ಸರ್, ಬೆಂಗಳೂರಿದ್ರೆ ನಾವು ಇರಬಾರ್ದ ಇಲ್ಲಿ? ಅಶೋಕ್ ಅವ್ರು ಇರಬಾರ್ದು ಬೆಂಗಳೂರಿನಲ್ಲಿ? ಪಾಪ ಅವ್ರು ಕೇಳಿ, ಅವ್ರ ಸ್ನೇಹಿತರು ಮುನಿರತ್ನ ಕೇಳಿ ಏನಾಯ್ತು ಅಂತ. ಸುಮ್ಮನೆ ಆಯ್ತು, ಆ ಸ್ಥಿತಿನಲ್ಲಿ ಮಸಾಲೆ ಆಗ್ತದೆ. ಮಾತಲ್ಲಿ ಮುಗಿಸ್ಲಿ, ಮತ್ತೆ ಮುಗಿಸ್ತೀರ. ನಿಮಗೂ ಅದ್ರ ಪರಿಸ್ಥಿತಿಗಳು ಗೊತ್ತಿದೆ, ಹೋಗಲ್ಲ. ಪ್ರಕ್ರಿಯೆಯನ್ನ ಸರಿಯಾಗಿ ಕಷ್ಟ ನನ್ನ ಮುಂದೆ ಹೋಗಿ ಅದನ್ನ ವಾದ ಮಾಡ್ತಾ ಇದ್ದೇನೆ. ಮಾನ್ಯ ಅಧ್ಯಕ್ಷರೇ, ಬಹಳ ಆಶ್ಚರ್ಯ ನನಗೆ. ಪರಮೇಶ್ವರ್ ಅವ್ರ ಬಗ್ಗೆ ಯಾಕೋ ಸ್ವಲ್ಪ ಮೊನ್ನೆ ಅನುಮಾನ ಇಲ್ಲ, ಮೈ ಗುಡ್ ಫ್ರೆಂಡ್, ನನಗೆ ಬಹಳ, ನಾನು ಅವ್ರ ಭಾಷಣದಿಂದ ಪ್ರೇರಿತಗೊಂಡ 2004ರಲ್ಲಿ 113 ಪೇಜ್ ನಂಬರ್ 113ರಲ್ಲಿ, ಪೇಜ್ ನಂಬರ್ 113ರಲ್ಲಿ ಬಹಳ ಆಶ್ಚರ್ಯ ಅಂದ್ರೆ, ರಾಜ್ಯದಲ್ಲಿ ಕಳೆದ 19 ತಿಂಗಳಲ್ಲಿ ಗಂಭೀರವಾದ ಕಾನೂನು ಸುವ್ಯವಸ್ಥೆಗಳು ಸಮಸ್ಯೆಗಳು ಉದ್ಭವಿಸಿಲ್ಲ, ಪೊಲೀಸ್ ಠಾಣೆಗಳು ಜನಸ್ನೇಹಿಯಾಗಿ ಕೆಲಸ ಮಾಡ್ತಾ ಇದೆ ಅಂತೆಲ್ಲ ಹೇಳಿದ್ದಾರೆ. ನನಗೆ ಆಶ್ಚರ್ಯ ಆಗೋದು, ಇನ್ನು ಗಂಭೀರ ಸ್ವರೂಪ ಅಂದ್ರೆ ಇನ್ನು ಹೆಂಗಾಗಬೇಕಿತ್ತು ಸರ್? ಮಂಡ್ಯದಲ್ಲಾದಂತಹ ಘಟನೆ ಗಂಭೀರ ಅಲ್ವಾ? ಶಿವಮೊಗ್ಗದಲ್ಲಾದಂತಹ ಘಟನೆ ಗಂಭೀರ ಅಲ್ವಾ? ಉದಯಗಿರಿಯಲ್ಲಾದಂತಹ ಘಟನೆ ಗಂಭೀರ ಅಲ್ವಾ? ನಿಮ್ಮ ಕ್ಷೇತ್ರದ ಹತ್ರ ಬ್ಯಾಂಕ್ ದರೋಡೆ ಆಗಿದ್ದು ಗಂಭೀರ ಅಲ್ವಾ? ಬೀದರ್ನಲ್ಲಾಗಿದ್ದು ಗಂಭೀರ ಅಲ್ವಾ? ಇನ್ನೆಂಗ್ ಗಂಭೀರ ಅಂದ್ರೆ ಇನ್ನೆಂಗೆ? ಇದು ನಾನು ಹೇಳೋದು, ನೀವು ಆಯ್ತು, ನೀವು ಅದನ್ನ ನಿಯಂತ್ರಣ ಮಾಡಿದಿರಿ, ಹತೋಟಿ ಅದೆಲ್ಲವೂ ಇರಲಿ, ಗಂಭೀರ ಸ್ವರೂಪ ಅಲ್ಲ ಅಂತ ಹೇಳ್ತಿದ್ದೀರಿ ಅಂತಂದ್ರೆ ಏನಿದು? ಏನ್ ನಡೀತಿದೆ ರಾಜ್ಯದಲ್ಲಿ? ಒಂದು ರಾಜ್ಯ ಸರ್ಕಾರ ಈ ಪ್ರಮಾಣದಲ್ಲಿ ಸಮರ್ಥನೆ ಮಾಡ್ಕೋಬಾರ್ದು ವ್ಯವಸ್ಥೆಯನ್ನ. ರಾಜ್ಯಪಾಲರ ಕೈಲಿ ಹಿಂಗೆಲ್ಲ ವ್ಯವಸ್ಥಬಾರ್ದು. ನೀವು ಗಂಭೀರ ಪ್ರಕರಣ ಅಂದ್ರೆ ಹೆಂಗೆ ಪಟ್ಟಿ ಹೇಳಿ ಹಂಗಾರೆ. ಇದು ಅವಮಾನ ವರದಿ ಇದ್ದಂಗೆ, ಸಾಧಾರಣವಾಗಿ ಭಾರಿ ಮಳೆ ಆಗುತ್ತೆ ಅಂತ ಹೇಳ್ತಾರಲ್ಲ ಹಂಗೆ, ಇದು ಸಿಕ್ಕಾಪಟ್ಟೆ ಗಲಾಟೆ ಆಗಿ ಗಂಭೀರ ಸ್ವರೂಪ ಆಗಿಲ್ಲ ಅಂತ ಹೇಳ್ತಾರಲ್ಲ ಹಂಗೆ. ಇಷ್ಟು ಗಲಾಟೆಗಳು ಇಡೀ ರಾಜ್ಯದಲ್ಲಿ ನಡೆದು ನೀವು ಅದನ್ನು ಗಂಭೀರವಾಗಿ ತೆಗೆದುಕೊಂಡಿಲ್ಲ ಅಂತಂದ್ರೆ ಏನ್ ಅರ್ಥ ಹೇಳಕ್ಕಾಗುತ್ತೆ? ಸೊ ಇದನ್ನ ಅರ್ಥ ಮಾಡ್ಕೋಬೇಕು. ಮತ್ತೆ ರಾಜ್ಯ ಸರ್ಕಾರದ ಆದ್ಯತೆಗಳು ಹೆಂಗಿದೆ ಅಂದ್ರೆ, ನೆನ್ನೆ ನೀವು ಹೇಳಿದ್ರಿ ವೇದವ್ಯಾಸ ಕಾಮತ್ ಮೇಲೆ ಒಂದು ಕೇಸ್ ಆಗಿದೆ ನೆನ್ನೆ. ನಾನು ಅದನ್ನು ತುಂಬಾ ವಿವರಕ್ಕೆ ಹೋಗಲ್ಲ, ಯಾರೋ ಹೇಳಿದ್ರು ಅಂತ ವೇದವ್ಯಾಸ ಪ್ರಚೋದನೆ ಕೊಟ್ಟರು ಅನ್ನೋ ಕಾರಣಕ್ಕೆ ಅವ್ರನ್ನ ಮೇಲೆ FIR ಮಾಡಿದ್ರು. ರಾಜ್ಯಪಾಲರ ವಿರುದ್ಧ ಪ್ರತಿಭಟನೆ ಮಾಡ್ತಾ ಒಬ್ರು MLC ಅವರು, ನಮ್ಮ ಜಿಲ್ಲೆನವರು, ಈ ರಾಜ್ಯದ ರಾಜ್ಯಪಾಲರನ್ನ ಬಾಂಗ್ಲಾದೇಶ ತರ ಮಾಡಿಬಿಡ್ತೇವೆ, ಬಾಂಗ್ಲಾದೇಶ ತರ ಓಡಿಸ್ಬಿಡ್ತೇವೆ ಅಂತ ಹೇಳಿಕೆ ಕೊಟ್ಟು, ಅದು ಪ್ರಚೋದನೆ ಅಲ್ಲೇನು?
ಯಾಕೆ ಅವಾಗ FIR ಹಾಕ್ಬೇಕು ಅಂತ ಅನ್ನಿಸ್ಲಿಲ್ಲಲ್ಲ ನಿಮಗೆ? ರಾಜ್ಯಪಾಲರ ಮೇಲೆ ನಮ್ಮ ಕರ್ನಾಟಕದ ರಾಜ್ಯಪಾಲರಿಗೆ ಬಾಂಗ್ಲಾ ಪ್ರಧಾನಿಯ ಸ್ಥಿತಿಯನ್ನು ತಂದ್ಬಿಡ್ತೇವೆ ನಾವು, ಹುಷಾರ್ ಅಂತೇಳಿ ಭಾಷಣ ಮಾಡಿದ್ರು. ಅದು ಗಂಭೀರ ಅಂತ ಅನ್ನಿಸ್ತಾ ಇಲ್ಲ ಸರ್ಕಾರಕ್ಕೆ. ಯಾರೋ ಒಬ್ರು ಏನೋ ಹೇಳಿಕೆ ಕೊಟ್ಟರು ಅನ್ನೋ ಕಾರಣಕ್ಕೆ ವೇದವ್ಯಾಸ ಮೇಲೆ ನೀವು ಕಂಪ್ಲೇಂಟ್ ಅನ್ನ FIR ಹಾಕ್ತೀರಿ ಅಂತಂದ್ರೆ ಸರ್ಕಾರಕ್ಕೆ ಆದ್ಯತೆ ಏನಾಗಾದ್ರೆ? ಸರ್ಕಾರ ಏನನ್ನ ಮಾಡ್ಲಿಕ್ಕೆ ಹೊರಟಿದೆ? ಗೃಹ ಇಲಾಖೆ ಏನ್ ಮಾಡ್ಲಿಕ್ಕೆ ಹೊರಟಿದ್ದೀರಿ? ಮತ್ತೆ ಎಲ್ಲಿಗೆ ಅಂತಂದ್ರೆ ಒಬ್ಬ ನಮ್ಮ ಪಾರ್ಟಿಯ MLC ಅನ್ನ ನೀವು MLC ಅನ್ನ FIR ಹಾಕಿ ಏನ್ ಬೇಕಾದ್ರೆ ಮಾಡಿ, ರಾತ್ರಿ 300-400 ಕಿಲೋಮೀಟರ್ ಓಡಿಸಿದ್ರಲ್ಲ, ಇದು ಗೃಹ ಇಲಾಖೆಗೆ ಶೋಭೆ ತರುತ್ತಾ? ಇದು ಏನು? ನೀವು FIR ಹಾಕಿ ಜೈಲಿಗೆ ಹಾಕಿ ನಮ್ದೇನು ವಿರೋಧ ಇರಲಿಲ್ಲ, ತಪ್ಪ ಸರಿ ಆಮೇಲೆ ನೋಡೋಣ. ನೀವು ರಾತ್ರಿ ಕರ್ಕೊಂಡೋಗಿ ನಾನು ಅಶೋಕ್ ಎಲ್ಲ ಇದ್ರಿ, ರಾತ್ರಿ 400-500 ಕಿಲೋಮೀಟರ್ 3-4 ಜಿಲ್ಲೆಗಳಲ್ಲಿ ಸುತ್ತಾರಿಸ್ತೀರಿ ಅಂತಂದ್ರೆ ಏನ್ ಪರಿಸ್ಥಿತಿ? ಗಂಭೀರ ಪರಿಸ್ಥಿತಿ ಗೃಹ ಇಲಾಖೆದಾಗಾದ್ರೆ ಯಾರು ಹೇಳೋರು ಕೇಳೋರು ಇಲ್ವಾ ಗೃಹ ಇಲಾಖೆಗೆ? ಈ ಪರಿಸ್ಥಿತಿ ನಾಳೆ ನಮಗೂ ಹಂಗಾಗಬಾರ್ದಲ್ಲ. ಒಬ್ಬ ಶಾಸಕನ ಪರಿಸ್ಥಿತಿ ಹಿಂಗಿದೆ ಅಂತಂದ್ರೆ ಏನು ಪರಿಸ್ಥಿತಿ? ಇದನ್ನ ರಾಜ್ಯದ ಈ ವೈಫಲ್ಯವನ್ನ ಇವತ್ತು ಎತ್ಕಡ್ತಾ ಇರೋದು. ಯಾರೋ ಅಧಿಕಾರಿ ಅದನ್ನ ತಪ್ಪು ಮಾಡಿದಾನೆ ಅಂತಂದ್ರೆ ಹೇಳ್ಬೇಕಿತ್ತು ನೀವು. ಆ ಪೊಲೀಸ್ ಅಧಿಕಾರಿಗಳ ಬೋಲ್ಟ್ ನಟ್ ನೀವು ಸೆಟ್ ಮಾಡಬೇಕಿತ್ತು. ಅವಾಗ ಬೋಲ್ಟ್ ನಟ್ ಇರಲಿಲ್ಲ ನಿಮಗೆ. ರಾತ್ರಿ ಇಡೀ ಶಾಸಕನನ್ನ ಬೀದಿಯಲ್ಲಿ ತೆಂಗಿನ ತೋಟದಲ್ಲಿ ಕಬ್ಬಿನ ತೋಟದಲ್ಲಿ ಅಲಡಿಸ್ಬೇಕಾರೆ ಆ ಅಧಿಕಾರಿಗಳ ಮೇಲೆ ಕ್ರಮ ತಗೊಳ್ಬೇಕು ಅಂತ ಹೇಳಿ ಸರ್ಕಾರಕ್ಕೆ ಅನ್ನಿಸ್ಲಿಲ್ವಾ? ಯಾವ ಗಂಭೀರ ಪರಿಸ್ಥಿತಿ ಇಲ್ಲ ಅಂತ ನೀವು ಹೆಂಗ್ ಹೇಳ್ತೀರಿ ರಾಜ್ಯಪಾಲರ ಮುಖಾಂತರ ಈ ಭಾಷಣದಲ್ಲಿ? ಇದನ್ನ ನೀವು ಅರ್ಥ ಮಾಡಿಕೊಂಡು ಗೃಹ ಇಲಾಖೆಯನ್ನ ಪರಮೇಶ್ವರ್ ಕೈಯಲ್ಲೇ ಆಡಳಿತ ಮಾಡ್ಲಿಕ್ಕೆ ಬಿಡಿ, ಬಿನ್ಯಾರ ಕೈ ಆಡಿಸ್ಲಿಕ್ಕೆ ಬಿಡಬೇಡಿ ಅಂತ ನನ್ನ ವಿನಂತಿ ಅಷ್ಟೇ. ಆಯ್ತು, ಮುಗಿಸಿ. ಮಾನ್ಯ ಅಧ್ಯಕ್ಷ, ಕೊನೆಯದು ನಾನು ಮುಗಿಸ್ತೇನೆ. ಕೊನೆಯದು ಈ ಸರ್ಕಾರ, ನಾನು ಹೇಳಿದೆ ರಾಜಕೀಯ ಅಸ್ಥಿರತೆಗಳು ಹೆಂಗಿದೆ ಅಂತ ಹೇಳ್ತಾ ಬಂದೆ ನಾನು. ಈ ಸರ್ಕಾರದ ಆದೇಶಗಳು ಈ ಸರ್ಕಾರವನ್ನು ಯೂಟರ್ನ್ ಸರ್ಕಾರ ಅಂತ ಹೇಳ್ತೀನಿ ನಾನು. ಯಾಕೆ ಅಂತ ಕೇಳಿದ್ರೆ, ಒಂದು ಆದೇಶ ಮಾಡ್ತೀರಿ, ಆಮೇಲೆ ವಾಪಸ್ ತಗೊಳ್ತೀರಿ. ಇನ್ನೊಂದೇನೋ ಒಂದು ಹೇಳಿಕೆ ಕೊಡ್ತೀರಿ, ಆಮೇಲೆ ನಮ್ದಲ್ಲ ಅಂತ ಹೇಳ್ತೀರಿ. ನೀವು ಯೋಜನೆಗಳನ್ನ ಕೊಡಬೇಕಾದ್ರೆ ಎಲ್ಲರಿಗೂ ಯೋಜನೆ ಅಂತ ಅನೌನ್ಸ್ ಮಾಡಿದ್ರಿ, ನಂತರ ಕಂಡೀಷನ್ಗಳನ್ನ ಹಾಕಿದ್ರಿ. ಮೊದಲು ಎಲ್ಲರಿಗೂ, ನಂತರ ಕಂಡೀಷನ್ಗಳು ಗೊತ್ತಿದೆ. ಕಾಕಾ ಪಾಟೀಲ್ಗೂ ಇಲ್ಲ, ಮಾದೇವಪ್ಪಂಗೂ ಇಲ್ಲ. ಆಯ್ತಾ? 6/8/2024 BPL ಕಾರ್ಡ್ಗೆ ಸಂಬಂಧಪಟ್ಟಂತೆ ಒಂದು ಆದೇಶ ನಾವು ಹೊರಡಿಸಿದ್ರಿ. ನೀವು ಎಲ್ಲ BPL ಕಾರ್ಡ್ಗಳನ್ನು ರದ್ದು ಮಾಡಿಬಿಡ್ತೀವಿ ಅಂತ ಆದೇಶ. ನಮ್ಮ ಅಶೋಕ್ ಅವರು ಆ ಸ್ಥಳಗಳಿಗೆ ಭೇಟಿ ಕೊಟ್ಟು ಸ್ವಲ್ಪ ಮೀಡಿಯಾದಲ್ಲಿ ದೊಡ್ಡ ಗಲಾಟೆ ಆದ ನಂತರ ಮತ್ತೊಂದು ಆದೇಶ ಹೊರ ಬೀಳುತ್ತೆ. ಅದೇ ಅವಾಗ 22/11 ಸರ್ಕಾರಿ ನೌಕರರ ಮಾತ್ರ ರದ್ದು ಮಾಡಿ ಅಂತ ಅಲ್ಲ ಯೂಟರ್ ನೋಡಿದ್ರು. ವಕ್ಫಿನ ಬಗ್ಗೆ ಸರ್ಕಾರದ ಆದೇಶ ಇತ್ತು. ಯತ್ನಾಳರು ಉಳಿದಂತವ್ರು ಪ್ರತಿಭಟನೆಗಳಾದಾಗ ಆದೇಶ ತೆಗೆದುಕೊಂಡು ಮತ್ತೆ ಅದನ್ನು ಸರಿ ಮಾಡುವಂತ ಪ್ರಯತ್ನ ಮಾಡಿದ್ವಿ. ನಾನು ಅಲ್ಲಿ ಕೂತಿದ್ದೆ 2013-15-16 ಮುಖ್ಯಮಂತ್ರಿಗಳು ಕೂತಿದ್ರು. ಸಂತೋಷ್ ಲಾಡ್ ಕೂತ ಮಾದೇವಪ್ಪ ಇದ್ರು, ಕಾಗೋಡ್ತಿ ಅಂತ ಅಲ್ಲಿದ್ರು. ನಂಗೆ ಈಗಲೂ ಕಣ್ಣಿಗೆ ಕೆಟ್ಟದಂಗಿದೆ ಅದು. ಮುಖ್ಯಮಂತ್ರಿಗಳು ಭಾಷಣ ಮಾಡ್ತಾ ಹೇಳಿದ್ರು, ನಾನು ಮುಂದಿನ ಚುನಾವಣೆಗೆ ಸ್ಪರ್ಧೆ ಮಾಡೋದಿಲ್ಲ ಅಂತ ಹೇಳಿದ್ರು. ಮಾದೇವಪ್ಪ ಸಾರ್ ಸುಮ್ನೇರಿ ಸಾರ್ ಅಂತ ಹೇಳಿದ್ರು, ಅಲ್ಲ ಹಿಂಗಡೆ ಕೂತ್ಕೊಂಡು. ಯೂಟರ್ನ್ ಭಾಷಣಕ್ಕೆ ಬಂದಿದೆ ನಿಮ್ಮ ಮತ್ತೆ ಚುನಾವಣೆ ನಿಂತ್ರಿ. ಈಗ ಮತ್ತೆ ಚುನಾವಣೆ ಎಷ್ಟು ಅಂತಂದ್ರೆ ಈಗ ಎಷ್ಟು ಹೆಂಗೆ ಯೂಟರ್ನ್ ಅಂತಂದ್ರೆ, ಮೋಡ ಹಗರಣ ಆದಾಗ ನಮ್ದೇನೂ ಪಾತ್ರ ಇಲ್ಲ ಅಂತಂದ್ರು. ಆಮೇಲೆ 14 ಸೀಟ್ ವಾಪಸ್ ಕೊಟ್ರು, ಯೂಟರ್ನ್ ನೋಡಿದ್ರು. ಆಯ್ತು, ಇಷ್ಟ ಆಗಲ್ಲ ರೀ ರಾಜ್ಯದ ಮುಖ್ಯಮಂತ್ರಿ, ಇಷ್ಟ ಆಗಲ್ಲ ಕೊಡ್ಬೇಕು. ರಾಜ್ಯಪಾಲ ಭಾಷಣ ಸೀಮಿತ ಮಾತಾಡಿ ಅಧ್ಯಕ್ಷ ಸರ್, ಮುಖ್ಯಮಂತ್ರಿ ಮನುಷ್ಯ ಒಬ್ಬನೇ ಇದ್ದೋಳ ಸರ್. ನನಗೆ ಬಂದಿರೋ ಗ್ರೇಡ್ ಎಲ್ಲರ
ನೋಡಪ್ಪ ಮಂತ್ರಿ ಎಲ್ಲರೂ ಒಂದೇ ತಾನೆ ಅವ್ರು ಯಾರು ಅರ್ಬನ್ ಡೆವಲಪ್ಮೆಂಟ್ ಎಲ್ಲರೂ ಒಂದೇ ತಾನೆ ನಾನೇ ಅರ್ಬನ್ ಡೆವಲಪ್ಮೆಂಟ್ ಮಿನಿಸ್ಟರ್ ಎಲ್ಲರೂ ಒಂದೇ ಅಲ್ಲಲ್ಲ ಈ ಮುಂಚೆ ವ್ಯಾಪ್ತಿ ಎಲ್ಲ ಕಡೆ ಸ್ಕೈ ಸರ್ ಅಧ್ಯಕ್ಷ